ಸರ್ ಮಾರುತಿ ಜನ್ನು 38,000 ಸರ್ ಮಾರುತಿ 800 ಇದು 38,000 ಸರ್ ಟಾಟಾ ಇಂಡಿಕಾ ಡೀಸೆಲ್ ಗಾಡಿ ಇದು 58,000 ಸರ್ ಸ್ಯಾಂಟ್ರೋ ಜಿಂಕೋ 2005 ಮಾಡಲು ಇದು ಜಸ್ಟ್ 85,000 ಸರ್ 2007 ಸ್ಪಾರ್ಕೋ ಸರ್ 95,000 ಕೊಡ್ತೀನಿ 2007 ಫೀಸ್ಟಾ ಸರ್ ಜಸ್ಟ್ 98,000 ಕೊಡ್ತೀನಿ ಯುಂಡೈ ಅಸೆಂಟ್ ಡೀಸೆಲ್ ಗಾಡಿ ಜಸ್ಟ್ 98,000 ಕೊಡ್ತೀನಿ ಶರಣ್ರಿ ಎಲ್ಲರೂ ಹೆಂಗದ್ರಿ ನಾನು ಆರಾಮದೀನಿ ಮತ್ತೊಂದು ಸರ್ತಿ ಈ ಶೋರೂಮ್ ಬಂದಿದ್ದೀನಿ A to Z ಕಾರ್ ಪಾಯಿಂಟ್ಸ್ ಅಂತ ಈ ಶೋರೂಮ್ ಅಲ್ಲಿ ವಿಡಿಯೋ ಮಾಡ್ತಿರೋದು 3ನೇ ಸರ್ತಿ ಇವರು 38,000ಕ್ಕೆ ಕಾರ್ ಕೊಡೋದ್ರಲ್ಲಿ ಫೇಮಸ್ ಅಂತಾನೆ ಹೇಳ್ಬೋದು ಈ ಶೋರೂಮ್ ಹೆಸರು 38,000 ಶೋರೂಮ್ ಅಂತ ಹೇಳ್ಬೋದು 38,000 ಕಾರ್ ಶೋರೂಮ್ ಅಂತ ಹೇಳ್ಬೋದು ಯಾಕಂದ್ರೆ ಫಸ್ಟ್ ವಿಡಿಯೋದಲ್ಲೂ 38,000 ಕಾರ್ ಕೊಟ್ಟಿದ್ದಾರೆ ಸೆಕೆಂಡ್ ವಿಡಿಯೋದಲ್ಲಿ 38,000 ಕಾರ್ ಕೊಟ್ಟಿದ್ದಾರೆ ಈ ವಿಡಿಯೋದಲ್ಲಿ 38,000ಕ್ಕೂ ಒಂದಲ್ಲ 2 ಕಾರ್ಗಳಿದೆ ಸೊ ನೋಡ್ಬೋದು ಜನ್ ಇದೆ ಈ ಸರ್ತಿ ಮಾರುತಿ 800 ಇದೆ ಅದಲ್ಲದೆ ಈ ಕಡೆ ಹಿಂದ್ಗಡೆ ಎಲ್ಲ ನಿಂತಿದೆಯಲ್ಲ 1 ಲಕ್ಷದ ಒಳಗಡೆ ಕಾರ್ಗಳೇ ತುಂಬಾ ಜಾಸ್ತಿ ಇರೋದು ಆ ಕಡೆ 2 ಲಕ್ಷದ ಒಳಗಡೆ ನೋಡ್ಬೇಕಂತಂದ್ರೆ ಎಲ್ಲಾ ಸಿಂಗಲ್ ಓನರ್ ಗಾಡಿಗಳೇ ಇರೋದು ಎಲ್ಲ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಕಾರ್ ಕೊಡೋಕೆ ಫೇಮಸ್ ಅಂತಾನೆ ಹೇಳ್ಬೋದು ಎಲ್ಲಾ ಡೀಟೇಲ್ ಸರ್ನೇ ಕೇಳ್ಕೋಣ ಸರ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾಸ್ಟ್ ವಿಡಿಯೋದಲ್ಲಿ ಯಾವ ತರ ಇತ್ತು ರೆಸ್ಪಾನ್ಸ್ ಸರ್ ಪರವಾಗಿಲ್ಲ ಆದ ತಕ್ಷಣ ರೆಸ್ಪಾನ್ಸ್ ಸೇಲ್ಸ್ ಎಲ್ಲ ಆಯ್ತು ಆಯ್ತಾ ಎಲ್ಲ ಚೆನ್ನಾಗಾಯ್ತು ಫಸ್ಟ್ ಅಲ್ಲಿ ನೀವು 4 ಗಾಡಿ ತೋರಿಸಿದ್ರಿ ಅದ ಸೆಕೆಂಡ್ ವಿಡಿಯೋದಲ್ಲಿ 8 ಗಾಡಿಯನ್ನ 7 ಗಾಡಿ ತೋರಿಸಿದ್ರಿ ಇವಾಗ ಬಿಸ್ನೆಸ್ ಜಾಸ್ತಿ ಆಗಿತ್ತು ಒಂದು 12-13 ಕಾರ್ಗಳು ಇದೆ ಸರ್ ಇದೇ ತರ ಬಿಸ್ನೆಸ್ ಆಗ್ಲಿ ಒಂದು ಕಸ್ಟಮರ್ಗೆ ಒಂದು ಕಮ್ಮಿ ಪ್ರೈಸ್ ಅಲ್ಲಿ ಕಾರ್ ಸಿಗೋದು ಉದ್ದೇಶ ನಿಮ್ದಾಗಿರುತ್ತಲ್ವಾ ಹೌದು ಸರ್ ಹಾಗೆ ಇವಾಗ ಎಷ್ಟು ಕಾರ್ ನೋಡಕ್ ಸಿಗುತ್ತೆ ಸರ್ ಒಂದು ಇದೆ ಸರ್ ಒಂದು 13-14 ಕಾರ್ ಇದಾವೆ ಅದು ಎಲ್ಲ ಲೋ ಬಜೆಟ್ ಗಾಡಿಗಳೇ ಅದು ಚೆನ್ನಾಗಿ ಮೇಂಟೆನೆನ್ಸ್ ಆಗಿರೋದು ಗಾಡಿ ಹೌದು ಓಕೆ ಇವಾಗ ಲೋನ್ಗೆಲ್ಲ ಹೋಗೋದಾದ್ರೆ ಸೊ ಇವೆಲ್ಲ ಗಾಡಿ ಮೇಲೆ ಲೋನ್ ಆಗೋದಿಲ್ಲ ಸರ್ ನಿಮ್ಗೆ ಡೌನ್ ಪೇಮೆಂಟ್ ಮಾಡೋದ್ ಅಮೌಂಟ್ ಅಲ್ಲೇ ಗಾಡಿಗಳು ಕೊಡ್ತಾ ಇದೀವಿ ಅದಲ್ಲ ಇವಾಗ ಸಿಂಗಲ್ ಓನರ್ ಗಾಡಿಗಳು 4 ಇದೆಯಲ್ಲ ಸರ್ ಅದಕ್ಕೆ ಲೋನ್ ಏನಾದ್ರು ಆಗತ್ತಾ ಸರ್ ಟ್ರೈ ಮಾಡೋಣ ಆಗುತ್ತೆ ಟ್ರೈ ಮಾಡ್ತೀರಾ ಓಕೆ ಸಿಂಗಲ್ ಓನರ್ ಗಾಡಿ ಅಂದ್ರೆ 2 ಲಕ್ಷದ ಯಾರಾದ್ರೂ ಗಾಡಿ ಹುಡುಕ್ತಿರೋದು ಅದ್ರ ಮೇಲೆ ಲೋನ್ ಟ್ರೈ ಮಾಡ್ತಾರೆ ಅಂತ ಹೇಳಿದ್ರೆ ಕೆಳಗಡೆ ನಂಬರ್ ಇರುತ್ತೆ ಕಾಲ್ ಮಾಡ್ವಿ ಅಂದ್ರೆ 38,000ಕ್ಕೆ ಕಾರ್ ಸಿಗುತ್ತೆ ಅಂತ ಹೇಳಿದೀನಿ ಎಲ್ಲಾ ಡೀಟೇಲು ಕೆಳಗಡೆ ನಂಬರ್ ಇರುತ್ತೆ ಅವ್ರಿಗೆ ಕಾಲ್ ಮಾಡಿದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕಾರ್ ಸಿಗುತ್ತೆ ಅಂತ ಹೇಳ್ಬೋದು ಲೊಕೇಶನ್ ಎಲ್ಲ ಅವ್ರಿಗೆ ಕಾಲ್ ಮಾಡಿ ಅವರೆಲ್ಲ ಡೀಟೇಲ್ ಎಲ್ಲ ನಿಮಗೆ ಕೊಡ್ತಾರೆ ಸೊ ಇನ್ಯಾಕ್ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್ ನಾನೇ ಮಾತಾಡೋದು ಎಲ್ಲ ನೀವೇ ವಿಡಿಯೋದಲ್ಲಿ ಮಾತಾಡ್ಬಿಡಿ ಅಷ್ಟೇ ಅಲ್ವಾ ಹೌದು ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ವಿಡಿಯೋದಲ್ಲೂ 38,000 ಗಾಡಿ ಕೊಟ್ಟಿದೆ ಸೆಕೆಂಡ್ ವಿಡಿಯೋದಲ್ಲೂ 38,000 ಕೊಟ್ಟಿದೆ ಇದು 3ನೇ ವಿಡಿಯೋದಲ್ಲಿ ಜನ್ ತಂದಿದ್ದೀನಿ ಸರ್ 38,000ಕ್ಕೆ ನೀವು ಗಾಡಿ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಎಲ್ಲ ₹1 ಖರ್ಚಿಲ್ಲ ಸರ್ ಗಾಡಿ ನೋಡ್ಬೋದು ಗಾಡಿ ಜನ್ ಯಾರು ಹುಡುಕ್ತಿರೋದು ಲಾಸ್ಟ್ ವಿಡಿಯೋದಲ್ಲಿ ಮಾರುತಿ 800 ಕೊಟ್ಟಿದ್ರು ಈ ಸರ್ತಿ ಜನ್ ಇದೆ ಗಾಡಿ ಯಾವ ತರ ಇದೆ ಟೈರ್ ಕಂಡೀಷನ್ ನೋಡ್ಬೋದು ಟೈರ್ ಕಂಡೀಷನ್ ಹಾಗೆ ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಯಾವ ಮಾಡೆಲ್ ಎಲ್ಲ ಹೇಳ್ತೀನಿ ತೋರಿಸ್ತೀನಿ ನಿಮಗೆ ಇಂಟೀರಿಯರ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು ಸರ್ ಇದೇನು ಒಂದು 80,000 ಓಡಿರ್ಬೋದು 80,000 ಓಡಿರುತ್ತೆ ಸೊ ರೆಕಾರ್ಡ್ ಇಲ್ಲ ಓಕೆ ಅಂಡ್ ಯಾವ ಮಾಡೆಲ್ ಸರ್ ಇದು ಸರ್ ಇದು ಬಂದು 2000 ಮಾಡಲು ಇದು 2000 ಮಾಡಲ್ ಓನರ್ ಸರ್ ಇದು ಫೋರ್ತ್ ಓನರ್ ಯಾವ ವೇರಿಯಂಟ್ ಸರ್ ಇದು ಸರ್ ಇದು ಬಂದು LXi ವೇರಿಯಂಟ್ ಆಗಿರುತ್ತೆ ನಿಮ್ಗೆ ಪ್ರೈಸ್ ಹೇಳೋದಾದ್ರೆ ಸರ್ ಪ್ರೈಸ್ 38,000 ಕೊಡ್ತೀನಿ 38,000ದಿಂದ ನಮ್ದು ಆಫೀಸ್ ಬಂದು ಫೇಮಸ್ ಇದು 38,000ಕ್ಕೆ ಜನ್ ಕೊಡ್ತೀನಿ 38,000ಕ್ಕೆ ಜನ್ ಸಿಕ್ತಿರೋದು 38,000ಗೆ ಜನ್ ಸಿಕ್ಕಿದ್ರೆ ಇನ್ನೊಂದು ನೆಕ್ಸ್ಟ್ ಮಾರುತಿ 800 ಇದೆ ಸರ್ ಹೇಳಿ ಸರ್ ಇದು ಅಷ್ಟೇ ಇದು 97 ಮಾಡಲು 3rd ಓನರ್ಶಿಪ್ ಆಗಿದೆ ಗಾಡಿ ಇದು ₹1 ಖರ್ಚಿಲ್ಲ ಗಾಡಿ ಚೆನ್ನಾಗಿದೆ ಇದು ಬಂದು ಜಸ್ಟ್ 38,000 ಕೊಡ್ತೀನಿ 38,000ಕ್ಕೆ 2ನೇ ಗಾಡಿ ಸಿಕ್ತಿರೋದು ಅಂಡ್ ಜನ್ ಬೇಕಾ ಜನ್ ಇದೆ ಮಾರುತಿ 800 ಬೇಕಾ ಮಾರುತಿ 800 ಇದೆ ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತಂತ ಅಂಡ್ ನೋಡ್ಬೋದು ಇಂಟೀರಿಯರ್ ನಿಮ್ಗೆ ಓಕೆ ಚೆನ್ನಾಗಿದೆ ಇಂಟೀರಿಯರ್ ನೋಡ್ಬೋದು ಮ್ಯೂಸಿಕ್ ಸಿಸ್ಟಮ್ ಏನೂ ಬರೋದಿಲ್ಲ ಮಾರುತಿ 800 ಅಲ್ಲಿ ಬರೀ 38,000ಕ್ಕೆ ನಿಮಗೆ ಸಿಗ್ತಿರೋದು ಓಡಿರೋದು ನಾ ಕೇಳೋದಿಲ್ಲ ಬಂದ್ಬಿಟ್ಟು ಕಲೀರಿ ಗಾಡಿನ ಕಲಿತಾದ ನಂತರ ಇವ್ರಿಗೆ ತಂದ್ಕೊಡಿ ಇವರೇ ಸೇಲ್ ಮಾಡ್ತಾರೆ ಹಾಗೆ ಇನ್ನೊಂದು ಕಮ್ಮಿ ಪ್ರೈಸ್ ಅಲ್ಲಿ ನೋಡೋರ್ಗೆ ಸರ್ ಟಾಟಾ ಇಂಡಿಕಾ ಡೀಸೆಲ್ ಗಾಡಿ ಅದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋದು ಗಾಡಿ ಸರ್ ಇದು ಬಂದು ಪೂರ್ತಿ ಕರ್ನಾಟಕದಲ್ಲಿ ನೋಡ್ಕೊಂಡು ಬನ್ನಿ ಟಾಟಾ ಇಂಡಿಕಾ DLX ಬರೀ ಜಸ್ಟ್ 58,000 ಕೊಡ್ತೀನಿ 58,000ಗೆ ಡೀಸೆಲ್ ವೇರಿಯಂಟ್ ಗಾಡಿ ನಿಮ್ಗೆ ಸಿಕ್ತಿರೋದು ಟಾಟಾ ಇಂಡಿಕಾ ಯಾವ್ದು ವೇರಿಯಂಟ್ ಅದು ಸರ್ DLX ವೇರಿಯಂಟ್ ಇಂಟೀರಿಯರ್ ಏನ್ ಬರುತ್ತೆ AC ಪವರ್ ಶೇರಿಂಗ್ ಪವರ್ ವಿಂಡೋ ಬರಲ್ಲ ಸರ್ AC ಬರುತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ ಓಕೆ ಓನರು ಸರ್ ಇದು ಫೋರ್ತ್ ಓನರ್ ಆಗಿರುತ್ತೆ ನಿಮ್ಗೆ ಸೊ ಹಾಗೆ ನೆಕ್ಸ್ಟ್ ಇರೋದಾದ್ರೆ ಸ್ಯಾಂಟ್ರೋ ಒಂದಿರೋದು ಬೆಂಗಳೂರು ಪಾಸಿಂಗ್ ಆಗಿರುತ್ತೆ ಸರ್ ಇದು ಬಂದು 2005 ಮಾಡಲು ಸರ್ 3rd ಓನರ್ಶಿಪ್ ಆಗಿದೆ ಸರ್ ಇದು ಅಷ್ಟೇ ನೀವು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಜಸ್ಟ್ 85,000 ಕೊಡ್ತೀನಿ ಯಾವ ಓನರು ಸರ್ 3rd ಓನರ್ ಯಾವ ಮಾಡಲ್ 2005 85,000 ಕೊಡ್ತೀನಿ ಜಿಂಗಾ ಸರ್ ಇದು ಜಿಂಕ್ ಅದು FC ಇನ್ಸೂರೆನ್ಸ್ ಫ್ರೆಶ್ ಆಗಿರೋದು
ನೀವು ಮಾರ್ಕೆಟ್ ಅಲ್ಲಿ ನೀವು ಜಿಂಕ್ ತಗೊಳ್ಳೋದಾದ್ರೆ 1,20,000 2005 ಮಾಡಲ್ ನಿಮಗೆ ಸಿಗುತ್ತೆ. ಸೊ 85,000ಕ್ಕೆ ನಿಮಗೆ ಈ ಗಾಡಿನ ಕಣ್ಮುಚ್ಕೊಂಡು ಕೊಂಡ್ಬೋದು. ಇಂಟೀರಿಯರ್ ನಿಮಗೆ ತೋರಿಸ್ತಿದೀನಿ ಯಾವ ತರ ಇರುತ್ತಂತ. AC, ಪವರ್ ಸ್ಟೀರಿಂಗ್, ಎಲ್ಲ ಬರುತ್ತೆ ಸರ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಫ್ಯಾಬ್ರಿಕ್ ಲೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಗಾಡಿ ಮಾತ್ರ ಕಣ್ಮುಚ್ಕೊಂಡು ತಗೊಳ್ಬಹುದು ಸರ್. ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಸರ್. ಎಕ್ಸಲೆಂಟ್ FC 25 ತಗ ಇದೆ, 25 ತರಗಿದೆ. ಸೊ ಮೈಲೇಜ್ ಹೇಳೋದಾದ್ರೆ 18 ಆರಾಮಾಗಿ ಬರುತ್ತೆ ನಿಮಗೆ. ಪೆಟ್ರೋಲ್ ವೇರಿಯಂಟ್ ನೋಡಬಹುದು. ಟೈರ್ ಕಂಡೀಷನ್ ಚೆನ್ನಾಗಿದೆ. ಸರಿ, ಬರೀ 85,000ಕ್ಕೆ. ಹೌದು. ಓಕೆ, ಹಾಗೆ ಇನ್ನೊಂದು ಚವರ್ಲೆಟ್ ಇರೋದು ಸರ್. ಸರ್ ಇದು ಚವರ್ಲೆಟ್ ಸ್ಪಾರ್ಕ್ 2007 ಮಾಡಲು. ಇದು ಬಂದು ಜಸ್ಟ್ ಥರ್ಡ್ ಓನರ್ಶಿಪ್ ಆಗಿದೆ. ಇದು FC ಎಲ್ಲ ರನ್ನಿಂಗ್ ಇದೆ 28 ಗಂಟಾ. ಗಾಡಿ ಮಾತ್ರ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ. ಶೋರೂಮ್ ಟೆಸ್ಟ್ ಗಾಡಿ. ಓನರ್ ಎಷ್ಟು ಹೇಳಿದ್ರೆ ಸರ್? ಥರ್ಡ್ ಓನರ್ ಆಗಿರುತ್ತೆ. ಅಂಡ್ ನಿಮಗೆ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಲೆದರ್ ಎಲ್ಲ ಚೆನ್ನಾಗಿದೆ. ಲೆದರ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಇಲ್ಲ ಅಲ್ಲ ಸರ್? ಇಲ್ಲ ಸರ್, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಬೀಟ್ ಎಲ್ಲ ಹಾಕಿದ್ದಾರೆ. ಲೆದರ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಅನ್ಕೋತೀನಿ. ಓಡಿರೋದು ಅಪ್ರಾಕ್ಸ್ ಎಷ್ಟು ಎಲ್ಲ ಬರುತ್ತೆ ಸರ್ ಇದು. ಓಕೆ, ಓಡಿರೋ ಮೈಲೇಜು ಸರ್? ಮೈಲೇಜ್ ಬರುತ್ತೆ 18-19 ಬರುತ್ತೆ ಸರ್. ಒಂದು ಫೈನಲ್ ಪ್ರೈಸ್ ನಿಮ್ದು ಶೋರೂಮ್ ಪ್ರೈಸ್ಗೆ ಫೇಮಸ್ ಅಲ್ವಾ? ಹೌದು. ಪ್ರೈಸ್ ಸರ್ ಇದು 95,000 ಕೊಡೋಣ. 95,000. ಹೌದು, ಮ್ಯಾಗ್ವಿಲ್ ಜೊತೆ ಟಾಪ್ ಎಂಡ್ ಗಾಡಿ. ಓಕೆ, ಟಾಪ್ ಎಂಡ್ ಗಾಡಿ ನಿಮಗೆ ಹೊರಗಡೆ ಹೋದ್ರೆ ಓನರ್ ತರ್ಡ್ ಆಗಿರುತ್ತೆ. ಹೊರಗಡೆ ಹೋದ್ರೆ ನನ್ನ ಪ್ರಕಾರ 1,10,000 1 ಲಕ್ಷದವರೆಗೆ ಸಿಗುತ್ತೆ. 95,000ಕ್ಕೆ ನಿಮಗೆ ಈ ಗಾಡಿ ಸಿಗ್ತಿರೋದು ಅಂತಂದ್ರೆ ಬೆಸ್ಟ್. ಅಂಡ್ ಹಂಗೆ ನೆಕ್ಸ್ಟ್ ಫೋರ್ಡ್ ಇರೋದು ಸರ್. ಸರ್ ಫಾರ್ಡ್ ಫಿಸ್ಟಾ 2007 ಮಾಡಲು. ಇದು FC ಬಂದು 28 ಗಂಟಾ ಇದೆ. ಇನ್ಶೂರೆನ್ಸ್ ಲ್ಯಾಪ್ಸ್ ಇದೆ, ಕಟ್ಕೊಡ್ತೀನಿ. ಗಾಡಿ ಟೈರ್ಸ್ ಎಲ್ಲ ಚೆನ್ನಾಗಿದೆ. ಗಾಡಿ ಟೈರ್ ನೋಡ್ಬೋದು. ಗಾಡಿ ಟೈರು ಚೆನ್ನಾಗಿದೆ. ಹಾಗೆ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತಂತ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು ಅಂಡ್ ಲೆದರ್ ಎಲ್ಲ ನೋಡ್ಬೋದು. ಲೆದರ್ ಎಲ್ಲ ಚೆನ್ನಾಗಿದೆ. ಓಡಿರೋದು ಎಷ್ಟಾಗಿರುತ್ತೆ ಸರ್? ಇದು 95,000 ಓಡಿದೆ. 95,000 ಓಡಿರೋದು. ಅಂಡ್ ಮೈಲೇಜು ಸರ್ ಇದ್ರದ್ದು? ಸರ್ ಮೈಲೇಜ್ ಬರುತ್ತೆ ನಿಮ್ಗೆ 16-17 ಪಕ್ಕ ಬರುತ್ತೆ. ಓನರ್ ಅಂತ ಹೇಳಿದ್ರೆ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ. ಹೌದು. ಓಕೆ, ಅಂಡ್ ಪ್ರೈಸ್ ಏನ್ ಹೇಳ್ತಿರೋದು ಸರ್? ಪ್ರೈಸ್ ಬಂದು ಇದು 98,000 ಕೊಡೋಣ. 98,000ಕ್ಕೆ. ಸೊ ಇವೆಲ್ಲ ಗಾಡಿ ತೋರಿಸೋದು 1 ಲಕ್ಷದ ಒಳಗಡೆನೆ ಗಾಡಿಗಳಿದೆ. ಸೊ ಇನ್ನೊಂದು ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಇದು ಎಷ್ಟು ಸರ್? 1 ಲಕ್ಷ ಒಳಗಡೆನಾ? ಇದು 1 ಲಕ್ಷದ ಒಳಗಡೆನೆ ಕೊಡೋಣ. ಹೋಗಿ ಸರ್. ಹೌದಾ? ಹೌದು, ಲೋ ಬಜೆಟ್ ಇಂದಾನೆ ಫೇಮಸ್. ಲೋ ಬಜೆಟ್ ಇಂದಾನೆ ಕೊಡೋಣ. ಓಕೆ, ಟೈರ್ ನೋಡ್ಬೋದು. ಟೈರ್ ಕಂಡೀಷನ್ ಇವಾಗ ಹಾಕಿದ್ದಾರೆ. ಎಲ್ಲ ಟೈರು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇವನ್ ಬಟನ್ಸ್ ಚೆನ್ನಾಗಿದೆ. 4 ಹೊಸ ವಿತ್ ಬಿಲ್ಸ್ ಜೊತೆ ಇದೆ ಟೈರ್ಸ್. ಓಕೆ, ಯಾವ ಮಾಡಲ್ ಸರ್ ಇದು? ಸರ್ 2007 ಮಾಡಲು. ಯಾವ ಕಾರು? ಡೀಸೆಲ್ ಗಾಡಿ, ಅಸೆಂಟ್ ಗಾಡಿ. ಅದು ಟಾಪ್ ಅಂಡ್ ಪವರ್ ಸ್ಟೇರಿಂಗ್ ಬರುತ್ತೆ. ಫಾರ್ ಪವರ್ ವಿಂಡೋ, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಕೆ, ಸೂಪರ್. ಓನರು ಸರ್? ಓನರ್ ಸೆಕೆಂಡ್ ಓನರ್ ಆಗಿರುತ್ತೆ. ನಿಮಗೆ ನೋಡ್ಬೋದು ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು ಇದರಲ್ಲಿ. ಅಂಡ್ ಟೈರು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ತಗೊಳ್ಳೋದು, ಗಾಡಿ ಓಡಿಸೋದು ಅಷ್ಟೇ ಆಗಿರುತ್ತೆ. ಅಂಡ್ ಎಲ್ಲ FC ಎಲ್ಲ ರನ್ನಿಂಗ್ ಇದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಇದು ಹೇಳಿದ್ರಿ 1 ಲಕ್ಷದ ಒಳಗಡೆ ಅಂತಾರೆ. ಎಷ್ಟು ಹೇಳಿದ್ರಿ ಸರ್? ಸರ್ 4 ಹೊಸ ಟೈರ್ಸ್ ಇದೆ. ಏನು ರಿಪ್ಲೇಸು ಮಾಡಂಗಿಲ್ಲ. ಗಾಡಿ ಒರಿಜಿನಲ್ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. ಇದು ಬಂದು ನಿಮ್ಗೆ ಒಂದು 98,000 ಕೊಡ್ತೀನಿ. 98,000ಗೆ ಲೋ ಬಜೆಟ್ ಅಲ್ಲಿ ನೋಡಿದ್ರಿ ಸರ್. ಹೈ ಬಜೆಟ್ ಅಂದ್ರೆ ಈ ಕಡೆ ಇದೆ. ಒಂದು 4-5 ಗಾಡಿಗಳು ಇದಾವೆ 1 ಲಕ್ಷದ ಮೇಲ್ಗಡೆ ಸರ್. ಅದು ಇದು ಈ ಗಾಡಿಗಳು ಶೋರೂಮ್ ಟೆಸ್ಟ್ ಅಲ್ಲೇ ಕೊಡ್ತೀನಿ. 10 ಮೆಕ್ಯಾನಿಕ್ ಕರ್ಕೊಂಡು ಬಂದು ತೋರಿಸ್ಕೊಂಡು ತಗೊಳ್ಳಿ ಎಲ್ಲ ಗಾಡಿಗಳು ಸರ್. ಇದು 2010 ಮಾಡಲು, ಸೆಕೆಂಡ್ ಓನರ್ಶಿಪ್. ಗಾಡಿ ಒರಿಜಿನಲ್ ಇದೆ. ನೋ ಎನಿ ರಿಪ್ಲೇಸ್ಮೆಂಟ್. ಟೈರ್ಸ್ ಎಲ್ಲ ಚೆನ್ನಾಗಿದೆ. ಎಷ್ಟು ಆಗಿರುತ್ತೆ? ಇದು ಯಾವ ವೇರಿಯಂಟ್ ಸರ್? VXI, LXI? ಸರ್ LXI ಬರುತ್ತಿದೆ. ಓಕೆ, LXI ವೇರಿಯಂಟ್ ಆಗಿರುತ್ತೆ. ನೋಡ್ಬೋದು. ಟೈರ್ ಕಂಡೀಷನ್ ತೋರಿಸ್ತಿದ್ದೀನಿ. ಹಾಗೆ ಇಂಟೀರಿಯರ್ ನಿಮಗೆ ವೆಲ್ ಮೇಂಟೈನ್ ಆಗಿರುತ್ತೆ. ಫ್ಯಾಬ್ರಿಕ್ ಬರುತ್ತೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು ಎಲ್ಲ ಬರುತ್ತೆ ನಿಮಗೆ. ಆ್ಯಂಡ್ ವೆಲ್ ಮೇಂಟೈನ್ ಆಗಿರೋದು. ಟೈರ್ ಕಂಡೀಷನು ಚೆನ್ನಾಗಿದೆ. ಹಾಗೆ ಸರ್ ಪ್ರೈಸು? ಸರ್ ಪ್ರೈಸ್ ಇದು ಬಂದು 1,95,000 ಕೊಡೋಣ. 1,95,000. ಹೌದು. ಸೊ ನೆಗೋಷಿಯೇಟ್ ಆಗುತ್ತಾ? ಬಂದು ಗಾಡಿ ನೋಡಿ ಸರ್, ಮಾಡ್ಕೊಡೋಣ. ಓಕೆ, ಹಾಗೆ ಬೀಟ್ ಒಂದು ಇರೋದು ಸರ್. 2 ಬೀಟ್ ಇರೋದು. ಒಂದು ಪೆಟ್ರೋಲ್ ವೇರಿಯಂಟ್, ಒಂದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಇದ್ಯಾವುದು ಸರ್? ಸರ್ ಇದು ಪೆಟ್ರೋಲ್ ವೇರಿಯಂಟ್ 2010 ಮಾಡಲು. ಸಿಂಗಲ್ ಓನರ್ ಆಗಿದೆ. ಗಾಡಿ ಒರಿಜಿನಾಲಿಟಿ ಇದೆ. ಓಡಿರೋದು ಎಷ್ಟು ಸರ್ ಇದು? ಸರ್ ಸಿಂಗಲ್ ಓನರ್. ಓಡಿರೋದು 75 ಜಿನಿಯನ್ ಶೋರೂಮ್ ರೆಕಾರ್ಡ್ ಓಡಿದೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಟಾಪ್ ಅಂಡ್? ಹೌದು, ಫುಲ್ಲಿ ಟಾಪ್ ಅಂಡ್. ಏರ್ ಬ್ಯಾಗ್ಸ್, ಡ್ಯುಯಲ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಓಕೆ, ಮೈಲೇಜ್ ಸರ್ ಇದು? ಸರ್ ಮೈಲೇಜ್ ಬರುತ್ತೆ ಒಂದು 90-20 ಬರುತ್ತೆ ಪಕ್ಕ. ಓಕೆ, ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ. ಸಿಂಗಲ್ ಓನರ್ ಆಗಿರೋದ್ರಿಂದ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗು ಎಲ್ಲ ಕಂಪ್ನಿ ಫಿಟೆಡ್ ಆಗಿರುತ್ತೆ. ಲೆದರ್ ನೋಡ್ಬೋದು. ಲೆದರ್ ವೆಲ್ ಮೇಂಟೈನ್ ಆಗಿರೋದು. ಹಾಗೆ ಪೆಟ್ರೋಲ್ ವೇರಿಯಂಟ್ಗೆ ಒಂದು ಪ್ರೈಸು ಸರ್? ಸರ್ ಇದು ಬಂದು 2,15,000 ಹೇಳ್ತಾ ಇದ್ದೀನಿ. ಮುಂದೆ ಬಂದು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಗಾಡಿ. 2,15,000ಗೆ ಒಂದು ಸಿಂಗಲ್ ಓನರ್ ಗಾಡಿ ಬಂದರೆ ನೆಗೋಷಿಯೇಟ್ ಆಗುತ್ತೆ ಅಂತಿದ್ದಾರೆ. ಇದು ಬೇಡ ನಮಗೆ ಇನ್ನೊಂದು ಡೀಸೆಲ್ ವೇರಿಯಂಟ್ ಬೇಕು ಅಂತಂದರೆ ಸರ್ ಇದು 2013 ಮಾಡಲು. ಇದು ಸಿಂಗಲ್ ಓನರ್. ಇದು ಸಿಂಗಲ್ ಓನರ್. ಇದು ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. ಸಣ್ಣ ಪುಟ್ಟ ಸಿಂಗಲ್ ಸ್ಕ್ರಾಚಸ್ ಗಳು ಇದಾವೆ ಅಷ್ಟೇ.
ಒರಿಜಿನಾಲಿಟಿ ಯಾವ ತರ ಇದೆ ಅದೇ ತರ ಇದೆ. ಅದೇ So, ಬೇಕಂದ್ರೆ ಕಸ್ಟಮರ್ ಮಾಡ್ಕೋಬಹುದು, ಇಲ್ಲಾಂದ್ರೆ ನೀವು ಮಾಡ್ಕೊಡ್ತೀರಾ. ಹೌದು ಹೌದು ಸೊ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಖರ್ಚಾಗುತ್ತೆ. ಅದಾಗುತ್ತೆ. ಓಕೆ, ನೋಡ್ಬೋದು. ಅಂಡ್ ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ. ಸಿಂಗಲ್ ಓನರ್ ಆಗಿರೋದ್ರೆ ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. AC, ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು ಕಂಪ್ನಿ ಫಿಟೆಡ್ ಎಲ್ಲ ಆಗಿರುತ್ತೆ ನಿಮಗೆ. ಲೆದರ್ ನೋಡ್ಬೋದು, ಲೆದರ್ ಎಲ್ಲ ವೆಲ್ ಮೇಂಟೈನ್ ಆಗಿರುತ್ತೆ. ಟೈರ್ ಕಂಡೀಷನು ಚೆನ್ನಾಗಿದೆ, ತೊಗೊಂಡ್ರೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಸರ್ ಮೈಲೇಜ್ 20 ಆರಾಮಾಗಿ ಬರುತ್ತಲ್ಲ ಸರ್ ಇದು? ಹೌದು ಸರ್ ಬರುತ್ತೆ. ಪ್ರೈಸು ಸರ್ ಇದು ಬಂದು ಸೇಮ್ ರೇಂಜ್ಗೆ ಕೊಡೋಣ. ಎರಡು ಡೀಸೆಲ್ ಗಾಡಿ, ಪೆಟ್ರೋಲ್ ಗಾಡಿ ಎರಡು 2,15,000. 2,15,000. 2,15,000 ಆಗಿರೋದು. ಹಾಗೆ ಇನ್ನೊಂದಿರೋದು ಸರ್? ಸರ್ Hyundai Ion ಸಿಂಗಲ್ ಓನರ್, ಓಕೆ, 2013 ಮಾಡಲು. ಇದು ಶೋರೂಮ್ ರಿಕಾರ್ಡೆಡ್, ಜಸ್ಟ್ 65,000 ನೋಡಿದೆ. ಹಿಂದ್ಗಡೆದು ಬ್ರಾಡ್ ವೀಲ್ ಹಾಕಿದಾರಲ್ವಾ? ಹೌದು, ಎರಡು ಹಾಕಿದಾರ ಸರ್ ಹಿಂದ್ಗಡೆ? ಹೌದು, ಎರಡು, ಈ ಕಡೆದು ಆ ಕಡೆ ಎರಡು. ಮುಂದ್ಗಡೆದು ನಾರ್ಮಲ್ ಇದೆ, ಹಿಂದ್ಗಡೆ ಬ್ರಾಡ್ ವೀಲ್ ಹಾಕಿದ್ದಾರೆ. ಇದು ಯಾವ ಸಿಂಗಲ್ ಓನರಾ? ಹೌದು, ಸಿಂಗಲ್ ಓನರ್ ಸರ್. ಓಕೆ, ಲಾಸ್ಟ್ ಟೈಮ್ ಒಂದಿತ್ತಲ್ಲ ಸರ್, ಅದು ಸೇಲ್ ಆಯ್ತಾ? ಸೇಲ್ ಆಯ್ತು ಸರ್, ಅದು ಸೇಲ್ ಆಯ್ತಾ? ಇದು ಬೇರೆ. ಹೌದು. ಓಕೆ, ಇಂಟೀರಿಯರ್ ನಮ್ಗೆ ತೋರಿಸ್ತಿದ್ದೀನಿ. ಸಿಂಗಲ್ ಓನರ್, AC, ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು ಎಲ್ಲ ಕಂಪ್ನಿ ಫಿಟೆಡ್ ಆಗಿರುತ್ತೆ. ಲೆದರ್ ಎಲ್ಲ ವೆಲ್ ಮೇಂಟೈನ್ ಆಗಿರೋದು. ಆ್ಯಂಡ್ ಮೈಲೇಜ್ಗೆ ಹೋಗೋದಾದ್ರೆ ಇದ್ರದ್ದು ಆಲ್ಮೋಸ್ಟ್ 20ರಿಂದ 22 ಆರಾಮಾಗಿ ಬರುತ್ತೆ ನಿಮಗೆ. ಹಾಗೆ ಸರ್ ಓಡಿರೋದು ಎಷ್ಟಾಗಿರುತ್ತೆ ಸರ್? ಇದು ಓಡಿರೋದು ಜಸ್ಟ್ 75,000. ಪ್ರೈಸು ಇದು 225 ಹೇಳ್ತಾ ಹೆಚ್ಚು ಕಮ್ಮಿ ಕೊಡ್ತೀನಿ. 2,25,000 ನೆಗೋಷಿಯೇಟ್ ಆಗುತ್ತೆ. ಹೌದು. ಓಕೆ.